Good morning, dear students. In previous class, we have studied about this extrinsic semiconductor, types of extrinsic semiconductor, that is p-type and n-type semiconductor, and the difference between that p-type and n-type semiconductor that we have studied. Today we are going to study the p-n junction. So p means that is p-type semiconductor, n means n-type semiconductor, p-n junction means that they both are joined. So what is this p-n junction diode? Suppose we join a piece of p-type silicon to the piece of n-type silicon. So join ಮಾಡಿದ್ರೆ ಏನಾಗುತ್ತೆ ಈ ಥರ ನಮಗೆ ಕಾಣಿಸುತ್ತೆ. ದಿಸ್ ಈಸ್ p-type and this will be the n-type. So join ಮಾಡಿದಾಗ ಏನಾಗುತ್ತೆ when we get the this whole system is called as ಅದನ್ನು p-type material ಅಂತ ಹೇಳ್ತೀವಿ. And here this both p-type and n-type they are in neutral state ಅಲ್ಲಿ ಅದು ನನಗೆ ಇರುತ್ತೆ. Okay, so when initially joined the electron from n-type semiconductor, it will migrate to p-type semiconductor as shown. ಅಲ್ಲಿ ನಿಮಗೆ ಕಾಣಿಸ್ತಿದೆನಾ? ಸೊ electron ಏನಾಗ್ತಿದೆ, it is moving from n-type material to p-type material, and when the electron fills a hole, both electron and hole disappear as the gap in the bond is filled. ಸೊ ಈಗ ನೋಡಿ ಅಲ್ಲಿ ಏನಾಯಿತು, ಇಲೆಕ್ಟ್ರಾನ್ ಮತ್ತು ಎರಡು ಮೂಮೆಂಟ್ ಆದಾಗ ಇಲೆಕ್ಟ್ರಾನ್ ಬಂದು ಹೋಲಲ್ಲಿ ಮೈಗ್ರೇಟ್ ಆದಾಗ ಏನಾಯಿತು, ದಟ್ ರೀಜನ್ ಇಸ್ ಡಿಸಪಿಯರ್ಡ್ ಆ್ಯಂಡ್ ಒನ್ ರೀಜನ್ ಇಸ್ ಕ್ರಿಯೇಟೆಡ್. ದಿಸ್ ರೀಜನ್ ವಿತ್ ನೋ ಫ್ರೀ ಚಾರ್ಜ್ ಕ್ಯಾರಿಯರ್ಸ್ ಈಸ್ ಕಾಲ್ಡ್ ಆ್ಯಸ್, ಅದನ್ನು ನಾವು ಡಿಪ್ಲೀಷನ್ ರೀಜನ್ ಅಂತ ಕರಿತೀವಿ. ಈ ರೀಜನ್ ಒಳಗೆ ಏನಾಗುತ್ತೆ ಅಂದರೆ ನನಗೆ ಫ್ರೀ ಚಾರ್ಜಸ್ಗಳು ನನಗೆ ಸಿಗೋದಿಲ್ಲ, ಐದರ್ ಹೋಲ್ಸ್ ಆಗಿರಲಿ ಅಥವಾ ದಿಸ್ ಇಲೆಕ್ಟ್ರಾನ್ ದೇ ಆರ್ ನಾಟ್ ಪ್ರೆಸೆಂಟ್ ಇನ್ ದಿಸ್ ಡಿಪ್ಲೀಷನ್ ರೀಜನ್. ದಿಸ್ ಡಿಪ್ಲೀಷನ್ ರೀಜನ್ ಆ್ಯಕ್ಟ್ಸ್ ಆ್ಯಸ್ ಎ ಇನ್ಸುಲೇಟರ್. ಸೊ ಇನ್ಸುಲೇಟರ್ ಆಗಿ ಯಾಕಾಗುತ್ತೆ ಅಂತ ಹೇಳಿದ್ರೆ, ಫ್ರೀ ಇಲೆಕ್ಟ್ರಾನ್ಸ್ಗಳು ಅಥವಾ ಫ್ರೀ ಹೋಲ್ಸ್ ಇದ್ದರೆ ಏನಾಗ್ತಿತ್ತು, ದಟ್ ವಿಲ್ ಹೆಲ್ಪ್ ಫಾರ್ ದಿ ಕಂಡಕ್ಷನ್. But here you cannot see these free electrons and these free holes. Therefore, in this region there is no conductor. Therefore, it is acts as a insulator ಅಂತ ನಾವು ಅದನ್ನು ಕರಿತೇವೆ. Okay, and as the p-type has gained this negative electron, so electrons ಏನಾಗ್ತಿತ್ತು n type ಇಂದ p typeಗೆ ಮೂಮೆಂಟ್ ಆಯಿತು ಅಂತ ಹೇಳಿದ್ರೆ, ಸೊ ಇಲೆಕ್ಟ್ರಾನ್ಸ್ಗಳು ಒಂದು ಪಾರ್ಟಿಕಲ್ ಒಂದು ಬಾಡಿ ಒಳಗೆ ಮೂಮೆಂಟ್ ಆದರೆ ಏನಾಗುತ್ತೆ, ದೇ ವಿಲ್ ಪ್ರೊಡ್ಯೂಸ್ ದಿ ಟೋಟಲ್ ಆಫ್ ನೆಗೆಟಿವ್ ಚಾರ್ಜ್. Therefore, this p-type material in that region it will be negatively charged, and electron ಹೋಗಿರುತ್ತಲ್ವ ಆ ರೀಜನಲ್ಲಿ ಏನಾಗುತ್ತೆ, ದಿ ಲಾಸ್ ಆಫ್ ಇಲೆಕ್ಟ್ರಾನ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಮೇಕ್ಸ್ ದಿಸ್ ಪಾಸಿಟಿವ್ ಅಂತ ಹೇಳಿದ್ರೆ ಏನಾಗುತ್ತೆ, ಇಲ್ಲಿ ನನಗೆ ಒಂದು ವೋಲ್ಟೇಜ್ ಕ್ರಿಯೇಟ್ ಆಯ್ತಾ, ದಿ ನೆಗೆಟಿವ್ ಆ್ಯಂಡ್ ದಿ ಪಾಸಿಟಿವ್ ಚಾರ್ಜಸ್ ದಟ್ ಈಸ್ ದೇ ಆರ್ ಸೆಪ್ರೇಟೆಡ್ ಅಂತ ಹೇಳಿದ್ರೆ, ಹಿಯರ್ ದಿಸ್ ವೋಲ್ಟೇಜ್ ಅಕ್ರಾಸ್ ದಿಸ್ ಜಂಕ್ಷನ್ ಇಸ್ ಕ್ರಿಯೇಟೆಡ್. ದಿಸ್ ವೋಲ್ಟೇಜ್ ರೀಜನ್ ಇಸ್ ಕಾಲ್ಡ್ ಅಂತ ನಾವೇನು ಕರಿತೀವಿ, ಜಂಕ್ಷನ್ ವೋಲ್ಟೇಜ್ ಅಂತ ನಾವು ಅದನ್ನು ಕರಿತೀವಿ. ಗೊತ್ತಾಯ್ತಾ? ಸೊ ಜಂಕ್ಷನ್ ವೋಲ್ಟೇಜ್ ಆರ್ ಜಂಕ್ಷನ್ ಪೊಟೆನ್ಷಿಯಲ್ ಅಂತ ನಾವು ಅದನ್ನು ಕರಿತೀವಿ. ಸೊ ಇಲ್ಲಿ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದರೆ, ದಿ ಸ್ಪೇಸ್ ಚಾರ್ಜ್ ರೀಜನ್ ಆನ್ ದ ಐದರ್ ಸೈಡ್ ಆಫ್ ಪಿ ಎನ್ ಜಂಕ್ಷನ್. ಸೊ ಎರಡು ಸೈಡಲ್ಲಿರೋ ಪಿ ಎನ್ ಜಂಕ್ಷನ್ ಏನಾಗ್ತದೆ, ಇಟ್ ಬಿಕಮ್ಸ್ ಡಿಪ್ಲೀಟೆಡ್ ಆಫ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ದೇರ್ಫೋರ್ ದಿಸ್ ರೀಜನ್ ಇಸ್ ಕಾಲ್ಡ್ ಅಸ್, ಅದನ್ನು ಡಿಪ್ಲೀಷನ್ ರೀಜನ್ ಅಂತ ಕರಿತೀವಿ. ಅಂತ ಹೇಳಿದರೆ ಅಲ್ಲಿ ನನಗೆ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ಗಳು ಇರೋದಿಲ್ಲ, ಆ ರೀಜನ್ ಏನಾಯಿತು, ಡಿಪ್ಲೀಟೆಡ್ ಆಯಿತು, ಸೊ ಹಾಳಾಗೋಯಿತು. ಸೊ ದೇರ್ಫೋರ್ ದಿಸ್ ರೀಜನ್ ಇಟ್ ಈಸ್ ನೇಮ್ಡ್ ಆಸ್ ಎ ಡಿಪ್ಲೀಷನ್ ರೀಜನ್ ಅಂತ ಕರಿತೀವಿ. ಆ್ಯಂಡ್ its thickness is of the order of 10 to the power of -6 ಮೀಟರ್. ಅದು ಥಿಕ್ನೆಸ್ ಎಷ್ಟಿರುತ್ತೆ ಅಂದರೆ 10 to the power of -6 ಮೀಟರ್ಸ್ ಅಷ್ಟು ಇರುತ್ತೆ. ಆ್ಯಂಡ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಡೆವಲಪ್ಡ್ ಅಕ್ರಾಸ್ ದಿಸ್ ಜಂಕ್ಷನ್ ಈಸ್ ಕಾಲ್ಡ್ ಆಸ್, ಅದನ್ನು ನಾವು ಬ್ಯಾರಿಯರ್ ಪೊಟೆನ್ಷಿಯಲ್ ಆರ್ ಜಂಕ್ಷನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅದನ್ನು ನಾವು ಅದನ್ನು ಕರಿತೀವಿ. ಇಲ್ಲಿ ನಿಮಗೆ ನೆಗೆಟಿವ್ ಮತ್ತು ಪಾಸಿಟಿವ್ ಸಪ್ರೇಟ್ ಮಾಡಿ ಏನು ಮಾಡಿದ್ದೀರಾ, ನನಗೆ ಇಲ್ಲಿ ವೋಲ್ಟೇಜ್ ಡಿಫ್ರೆನ್ಸ್ ಕ್ರಿಯೇಟ್ ಆಯಿತು, ಅದನ್ನೇನು ಕರಿತೀವಿ, ಬ್ಯಾರಿಯರ್ ಪೊಟೆನ್ಷಿಯಲ್ ಆರ್ ಜಂಕ್ಷನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅದನ್ನು ನಾವು ಅದನ್ನು ಕರಿತೀವಿ. ಹಾಗಾದರೆ ಇದರದ್ದು ಏನು ಸಿಗ್ನಿಫಿಕೆನ್ಸ್? ಸೊ ಸರ್ಟನ್ ಸಿಗ್ನಿಫಿಕೆನ್ಸ್ ಇರಬೇಕಾ. ದಿಸ್ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಜಂಕ್ಷನ್ ಪೊಟೆನ್ಷಿಯಲ್ ಈಸ್ ದ್ಯಾಟ್ ಇಟ್ ಅಪೋಸಸ್ ದಿ ಫ್ಲೋ ಆಫ್ ಹೋಲ್ಸ್ ಆ್ಯಂಡ್ ದಿ ಇಲೆಕ್ಟ್ರಾನ್ಸ್ ಅಕ್ರಾಸ್ ದಿ ಜಂಕ್ಷನ್. ಸೊ ಈ ಜಂಕ್ಷನಲ್ಲಿ ಇಲೆಕ್ಟ್ರಾನ್ಸ್ ಮತ್ತು ಹೋಲ್ಸ್ಗಳು ಮೂಮೆಂಟ್ ಆಗೋದನ್ನು ಏನು ಮಾಡುತ್ತೆ, ಅದು ಅಪೋಸ್ ಮಾಡುತ್ತೆ. ದೇರ್ಫೋರ್ ಫಾರ್ ದಿಸ್ ರೀಜನ್ ಜಂಕ್ಷನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಬ್ಯಾರಿಯರ್ ಆರ್ ಪೊಟೆನ್ಷಿಯಲ್ ಹಿಲ್ ಅಂತ ಕರಿತೀವಿ. ಸೊ ಬ್ಯಾರಿಯರ್ ಅಂತ ಹೇಳಿದರೆ ಅದು ಬ್ಯಾರಿಕೇಡಲ್ಲಿ ಹಾಕ್ತೀವಲ್ಲ, ಸೊ ದೇರ್ ಇಸ್ ಎ ಅಪೋಸಿಷನ್. ಸೊ ಇಲ್ಲಿ ಕ್ರಿಯೇಟ್ ಆಗಿರೋ ದಿಸ್ ಪೊಟೆನ್ಷಿಯಲ್ ಏನು ಮಾಡ್ತಾ ಇದೆ, ದೇ ಆರ್ ಅಪೋಸಿಂಗ್ ದಿಸ್ ಫ್ಲೋ ಆಫ್ ಫ್ರೀ ಹೋಲ್ಸ್ ಆ್ಯಂಡ್ ಇಲೆಕ್ಟ್ರಾನ್. ದೇರ್ಫೋರ್ ದಿಸ್ ರೀಜನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪೊಟೆನ್ಷಿಯಲ್
ಪೊಟೆನ್ಷಿಯಲ್ ಬ್ಯಾರಿಯರ್ ಆರ್ ಪೊಟೆನ್ಷಿಯಲ್ ಹಿಲ್ ಅಂತ ನಾವು ಅದನ್ನು ಕರಿತೇವೆ. ಹಾಗಾದರೆ ಸಿಲಿಕಾನ್ಗೆ ಎಷ್ಟಿರುತ್ತೆ? ಫಾರ್ ಸಿಲಿಕಾನ್ ದಿಸ್ ಬ್ಯಾರಿಯರ್ ಪೊಟೆನ್ಷಿಯಲ್ ಇಟ್ ಈಸ್ ನಥಿಂಗ್ ಬಟ್ 0.6 ವೋಲ್ಟ್. ಅದಕ್ಕೆ 0.6 ವೋಲ್ಟ್ ಅಂತ ನಮಗೆ ಇರುತ್ತೆ. ಸೊ ಇನ್ ಪ್ರಾಕ್ಟಿಕಲ್ ಕ್ಲಾಸಸ್ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ವ್ಯಾಲ್ಯೂ ಆಫ್ ದಿಸ್ ಬ್ರೇಕ್ ಡೌನ್ ವೋಲ್ಟೇಜ್. ಇದು ಎಷ್ಟಿರುತ್ತೆ ಫಾರ್ ಸಿಲಿಕಾನ್ ಮಟೀರಿಯಲ್ಗೆ ಅನ್ನೋದು ನಾವೇನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಸ್ಟಡಿ ದೇರ್. ಓಕೆ, ದಿಸ್ ಈಸ್ ಅಬೌಟ್ ದಿ PN junction. The next concept, PN junction diode or the semiconductor diode. So this figure shows, you can see there P side is there and N side is there. They are both are connected. That means it is a PN junction. ಹೌದಲ್ವಾ? ಸೊ P side ಇದೆ, N side ಇದೆ, ಎರಡನ್ನು ಕನೆಕ್ಟ್ ಮಾಡಿದಾಗ ಏನಾಯಿತು, ನನಗೆ PN junction ಆಗಿ ಕ್ರಿಯೇಟ್ ಆಯಿತು. ಮತ್ತು ಅದು ಮಿಡ್ಲೊಳಗೆ ಏನು ತೋರಿಸಿದ್ದಾರೆ, ಡಿಪ್ಲೀಷನ್ ರೀಜನನ್ನು ತೋರಿಸಿದ್ದಾರೆ. ಸೊ ಡಿಪ್ಲೀಷನ್ ರೀಜನ್ ಅಂತ ಹೇಳಿದರೆ ಇಟ್ ಈಸ್ ದ ರೀಜನ್ ಇನ್ ವಿಚ್ ದೇರ್ ಇಸ್ ನೋ ಫ್ರೀ ಚಾರ್ಜ್ ಕ್ಯಾರಿಯರ್ಸ್. ಸೊ ಚಾರ್ಜ್ ಕ್ಯಾರಿಯರ್ಸ್ಗಳು ನನಗೆ ಅಲ್ಲಿ ಫ್ರೀ ಆಗಿಲ್ಲ. ಹಾಗಾದರೆ ಈ PN ಜಂಕ್ಷನಿಗೂ ಸೆಮಿಕಂಡಕ್ಟರ್ ಡಯೋಡಿಗೂ ಏನು ಡಿಫ್ರೆನ್ಸು ಅನ್ನೋದನ್ನು ನಾವು ನೋಡಬೇಕು. ಸೊ PN ಜಂಕ್ಷನೇ ನನಗೆ ಏನು ಮಾಡ್ತಿದ್ವಿ, ಈ PN ಜಂಕ್ಷನ್ ಡಯಾಗ್ರಾಮ್ ಮತ್ತು ಈ ಡಯಾಗ್ರಾಮ್ ನೋಡಿದ್ರೆ ನನಗೆ ಏನು ಅನಿಸಿದೆ, ಏನೋ ಒಂದು ಮೆಟಾಲಿಕ್ ಕಾಂಟ್ಯಾಕ್ಟ್ಸ್ಗಳನ್ನು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಹಾಗಂತ ಹೇಳಿದ್ವಿ PN ಜಂಕ್ಷನ್ ಇಸ್ ನಥಿಂಗ್ ಬಟ್ ದಿ ಸೆಮಿಕಂಡಕ್ಟರ್ ಡಯೋಡ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎ PN ಜಂಕ್ಷನ್ ವಿತ್ 2 ಮೆಟಾಲಿಕ್ ಕಾಂಟ್ಯಾಕ್ಟ್. ಸೊ ಎರಡು ಮೆಟಾಲಿಕ್ ಕಾಂಟ್ಯಾಕ್ಟನ್ನು ನಾವು PN ಜಂಕ್ಷನಿಗೆ ಕೊಟ್ಟರೆ ಅದೇನಾಗುತ್ತೆ ಅಂತ ಹೇಳಿದ್ರೆ ಸೆಮಿಕಂಡಕ್ಟರ್ ಡಯೋಡ್ ಅಂತ ಆಗುತ್ತೆ. ಡಯೋಡ್ ಅಂತ ಹೇಳಿದ್ರೆ ಡಯೋ ಮೀನ್ಸ್ ಇಟ್ ಈಸ್ 2. ಡೈ ಅಂತ ನಾವು ಹೇಳ್ತೀವಲ್ವ, ಅದನ್ನು ಏನು ಹೇಳ್ತೀವಿ ಅಂದರೆ 2 ಅಂತ. ಎರಡು ಟರ್ಮಿನಲ್ ಡಿವೈಸ್ಗಳನ್ನು ನಾವೇನು ಮಾಡ್ತೀವಿ, ಸೆಮಿಕಂಡಕ್ಟರ್ ಡಯೋಡ್ ಅಂತ ಕರಿತೀವಿ. ಆ್ಯಂಡ್ ಯೂಶ್ವಲಿ ದಿಸ್ P ಸೈಡ್ ಈಸ್ ಕಾಲ್ಡ್ ಆಸ್ ಆ್ಯನೋಡ್. ಅದನ್ನು ನಾವು ಆ್ಯನೋಡ್ ಅಂತ ಕರಿತೀವಿ. ಇಟ್ ಇಸ್ ರಿಪ್ರೆಸೆಂಟೆಡ್ ಬೈ A ಅಂತ ಅದು ರಿಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ದಿಸ್ N ಸೈಡ್ ಈಸ್ ಕಾಲ್ಡ್ ಆಸ್, ಅದನ್ನು ನಾವು ಕ್ಯಾಥೋಡ್ ಅಂತ ಕರಿತೀವಿ. ಇಟ್ ಇಸ್ ರಿಪ್ರೆಸೆಂಟ್ ಬೈ K ಅಂತ ಕರಿತೀವಿ. ಇದಕ್ಕೆ ಯಾಕೆ ನಾವು ಮೆಟಾಲಿಕ್ ಟರ್ಮಿನಲ್ಸ್ಗಳನ್ನು ಕೊಡಬೇಕು, ಇದನ್ನು ಮೆಟಾಲಿಕ್ಸ್ ಟರ್ಮಿನಲ್ಸ್ಗಳನ್ನು ಯಾಕೆ ಕೊಡಬೇಕು ಅಂದರೆ ಇನ್ ಆರ್ಡರ್ ಟು ಗಿವ್ ಎಕ್ಸ್ಟರ್ನಲ್ ವೋಲ್ಟೇಜ್ ಸಪ್ಲೈಯನ್ನು ಕೊಡೋದಕ್ಕೆ ಏನು ಮಾಡ್ತಿದ್ದೀವಿ, ವಿ ಆರ್ ಗೋಯಿಂಗ್ ಟು ಗಿವ್ ಅ ಮೆಟಾಲಿಕ್ ಕಾಂಟ್ಯಾಕ್ಟನ್ನು ನಾವು ಕೊಡ್ತಾ ಇದ್ದೀವಿ. ಈಗ ನಾವು ಸಿಂಬಾಲಿಕಲಿ ಅದನ್ನು ರಿಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ರಿಪ್ರೆಸೆಂಟ್ ಮಾಡಬೇಕು ಅಂದರೆ ಇಟ್ ಇಸ್ ಶೋನ್ ಇನ್ ದಿ ಬಿಲೋ ಡಯಾಗ್ರಾಮ್. ಒಂದು ಆ್ಯರೋ ಮಾರ್ಕನ್ನು ತೋರಿಸಿದೆ ಅಲ್ವಾ, ದಿಸ್ ಇಂಡಿಕೇಟ್ಸ್ ದಿ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಆಫ್ ದಿಸ್ ಸೆಮಿಕಂಡಕ್ಟರ್ ಡಯೋಡ್. ಈ ಆ್ಯರೋ ಮಾರ್ಕ್ ಏನು ರಿಪ್ರೆಸೆಂಟ್ ಮಾಡುತ್ತೆ, ದಿ ಡೈರೆಕ್ಷನ್ ಆಫ್ ದಿ ಆ್ಯರೋ ಇಂಡಿಕೇಟ್ಸ್ ದಿ ಡೈರೆಕ್ಷನ್ ಆಫ್ ದಿ ಕರೆಂಟ್ ಅಂಡರ್ ದಿ ಫಾರ್ವರ್ಡ್ ಬಯಾಸ್. ಸೊ ಡೈರೆಕ್ಷನ್ ಆಫ್ ದಿ ಕರೆಂಟ್ ಯಾವ ಡೈರೆಕ್ಷನ್ ಇದೆ ಅನ್ನೋದನ್ನು ತೋರಿಸೋದು ಯಾವುದು, ಈ ಆ್ಯರೋ ಮಾರ್ಕನ್ನು ತೋರಿಸುತ್ತೆ. ಈಗ ಆ್ಯರೋ ಮಾರ್ಕ್ ಏನಾಗಿದೆ, ಲೆಫ್ಟಿಂದ ರೈಟ್ ಡೈರೆಕ್ಷನ್ ಇದೆ ಅಂತ ಹೇಳಿದ್ರೆ ದಿ ಕರೆಂಟ್ ಈಸ್ ಮೂವಿಂಗ್ ಫ್ರಮ್ ಆ್ಯನೋಡ್ ಟು ಕ್ಯಾಥೋಡ್ ಅಂತ ಅದು ರಿಪ್ರೆಸೆಂಟ್ ಮಾಡ್ತದೆ. ಇಲ್ಲೇನು ನಾವು ಒಂದೇನು ಹೇಳಿದ್ವಿ, ಫಾರ್ವರ್ಡ್ ಬಯಾಸ್ ಅಂತ ಹೇಳಿದ್ವಿ. ಹಾಗಾದರೆ ವಾಟ್ ಈಸ್ ದ್ಯಾಟ್ ಫಾರ್ವರ್ಡ್ ಬಯಾಸ್ ಅನ್ನೋದನ್ನು ನಾವು ಈಗ ಕಲಿಬೇಕಾಗತ್ತೆ. ಓಕೆ ನೌ ಫಾರ್ವರ್ಡ್ ಬಯಾಸ್. ಸೊ ಫಸ್ಟ್ ಏನು ಮಾಡಬೇಕು, ಫಾರ್ವರ್ಡ್ ಬಯಾಸನ್ನು ಕಲಿಯೋಕ್ಕಿಂತ ಮುಂಚೆ ವಾಟ್ ಈಸ್ ದಿಸ್ ಬಯಾಸ್ ಅಂತ. ಸೊ ಹಿಯರ್ ಇನ್ ದಿಸ್ ಫಿಗರ್ ಯು ಕ್ಯಾನ್ ಸಿ ದಟ್ PN ಜಂಕ್ಷನ್ ಇಸ್ ದೇರ್. PN ಜಂಕ್ಷನ್ ಇದೆ ಮತ್ತು ಅದಕ್ಕೆ ಮೆಟಾಲಿಕ್ ಕಂಡಕ್ಟರ್ನ ಏನು ಮಾಡಿದ್ದೀವಿ, ಕನೆಕ್ಟ್ ಮಾಡಿದ್ದೀವಿ. ಅಂದರೆ ಅದೇನಾಯಿತು, ನನಗೆ ಡಯೋಡ್ ಅಂತ ಆಯಿತು. ಈ ಡಯೋಡಿಗೆ ನಾವು ಎಕ್ಸ್ಟ್ರಾ ಬ್ಯಾಟ್ರಿನ ಕೆಳಗಡೆ ಕನೆಕ್ಟ್ ಮಾಡ್ತಿದ್ದೀವಿ, ಹೌದಲ್ವಾ? ಸೊ ದಿ ಕನೆಕ್ಟಿಂಗ್ ಎಕ್ಸ್ಟರ್ನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಟು ದಿಸ್ ಡಯೋಡ್ ಈಸ್ ಕಾಲ್ಡ್ ಎಸ್, ಅದನ್ನು ನಾವು ಬಯಾಸಿಂಗ್ ಅಂತ ಕರಿತೇವೆ. ಆಯಿತಾ? ಒಂದು ಸೆಮಿಕಂಡಕ್ಟರ್ ಡಯೋಡಿಗೆ ಎಕ್ಸ್ಟರ್ನಲ್ ಆಗಿ ನಾವೇನಾದರೂ ಸೋರ್ಸನ್ನು ಕನೆಕ್ಟ್ ಮಾಡಿದರೆ, ಬ್ಯಾಟ್ರಿ ಸೋರ್ಸನ್ನು ಕನೆಕ್ಟ್ ಮಾಡಿದರೆ ಅದನ್ನೇನು ಹೇಳ್ತೀವಿ, ಇಟ್ ಈಸ್ ಕಾಲ್ಡ್ ಆಸ್ ಬಯಾಸಿಂಗ್ ಆಫ್ ಎ ಸೆಮಿಕಂಡಕ್ಟರ್ ಡಯೋಡ್ ಅಂತ ನಾವು ಅದನ್ನು ಕರಿತೀವಿ. ಆ ಬಯಾಸಿಂಗ್ ಒಳಗೆ ದೇರ್ ಆರ್ 2 ಟೈಪ್ಸ್ ಆಫ್ ಬಯಾಸಿಂಗ್, ಫಾರ್ವರ್ಡ್ ಬಯಾಸಿಂಗ್ ಆ್ಯಂಡ್ ರಿವರ್ಸ್ ಬಯಾಸಿಂಗ್ ಅಂತ ನನಗೆ 2 ಟೈಪ್ಸ್ ಇದೆ. ಹಾಗಾದರೆ ವಾಟ್ ಈಸ್ ದಿಸ್ ಫಾರ್ವರ್ಡ್ ಬಯಾಸ್? ಸೊ ಫಾರ್ವರ್ಡ್ ಬಯಾಸ್ ಅಂತ ಹೇಳಿದರೆ, ಫಾರ್ವರ್ಡ್ ಅಂತ ಹೇಳಿದರೆ ಗೋಯಿಂಗ್ ಮುಂದೆ ಹೋಗೋದಲ್ವಾ, ಸೊ ಗೋಯಿಂಗ್ ಫ್ರಂಟ್ ಅದನ್ನು ನಾವು ಫಾರ್ವರ್ಡ್ ಅಂತ ಕರಿತೀವಿ. ರಿವರ್ಸ್ ಅಂತ ಹೇಳಿದರೆ ಬ್ಯಾಕ್ವರ್ಡ್ ಬರೋದನ್ನು ನಾವೇನು ಮಾಡ್ತೀವಿ, ಅದನ್ನು ನಾವು ರಿವರ್ಸ್ ಅಂತ ಕರಿತೀವಿ. ಹಾಗಾದರೆ ಈ ಫಾರ್ವರ್ಡ್ ಬಯಾಸ್ ಅಂದರೆ ಏನು ಅಂತ ನಾವು ನೋಡೋಣ. ಹಿಯರ್ ಯು ಕ್ಯಾನ್ ಸಿ ದಟ್ ದಿ P ಟೈಪ್ ಮಟೀರಿಯಲ್, ಅದಲ್ಲ P ಟೈಪ್ ಮಟೀರಿಯಲ್ ಏನಾಗ್ತಿದೆ, ಇಟ್ ಈಸ್ ಕನೆಕ್ಟೆಡ್ ಟು ದಿಸ್ ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿಗೆ ಅದನ್ನು ಏನು ಮಾಡಿದ್ದಾರೆ, ಕನೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ದಿ N type is connected to the negative terminal. ಸೊ ಆ ಕೇಸಲ್ಲಿ ಏನು ಕರಿತೀವಿ, ದಿಸ್ ಕೇಸ್ ಈಸ್ ಕಾಲ್ಡ್ ಆಸ್, ಅದನ್ನು ನಾವು ಫಾರ್ವರ್ಡ್ ಬಯಾಸ್ ಅಂತ ಕರಿತೀವಿ. ಓಕೆ, ವೆನ್ P ಸೈಡ್ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆ್ಯಂಡ್ ದಿ N ಸೈಡ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್, ದೆನ್ ದಿಸ್ ಟೈಪ್ ಆಫ್ ಸಿಸ್ಟಮ್ ಈಸ್ ಕಾಲ್ಡ್ ಆಸ್, ಅದನ್ನು ನಾವು ಫಾರ್ವರ್ಡ್ ಬಯಾಸ್ ಅಂತ ನಾವು ಅದನ್ನು ಕರಿತೀವಿ.
ಅರ್ಥ ಆಯ್ತಾ. ಇದಕ್ಕೆ ಉಲ್ಟಾ ಆಗಿರೋದು ಇಟ್ ಈಸ್ ನಥಿಂಗ್ ಬಟ್ ರಿವರ್ಸ್ ಬಯಾಸ್. ಸೊ ವಾಟ್ ಈಸ್ ದಿಸ್ ರಿವರ್ಸ್ ಬಯಾಸ್? ಸೊ ರಿವರ್ಸ್ ಬಯಾಸ್ ಅಂತ ಹೇಳಿದ್ರೆ ವೆನ್ ಪಿ ಈಸ್ ಕನೆಕ್ಟೆಡ್ ಟು ಪಿ ಸೈಡ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಆ್ಯಂಡ್ ಎನ್ ಸೈಡ್ ಈಸ್ ಕನೆಕ್ಟೆಡ್ ಟು ದಿಸ್ ಫಾರ್ವರ್ಡ್, ಎನ್ ಸೈಡ್ ಈಸ್ ಕನೆಕ್ಟೆಡ್ ಟು ದಿಸ್ ಪಾಸಿಟಿವ್ ಟರ್ಮಿನಲ್, ದೆನ್ ದಿಸ್ ಟೈಪ್ ಆಫ್ ಬಯಾಸಿಂಗ್ ಈಸ್ ಕಾಲ್ಡ್, ಅದು ನಾವೇನು ಕರಿತೀವಿ ರಿವರ್ಸ್ ಬಯಾಸ್ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಾ. ಸೊ ರಿವರ್ಸ್ ಬಯಾಸ್ ಅಂತ ಹೇಳಿದ್ರೆ ಪಿ ಸೈಡ್ ಈಸ್ ಕನೆಕ್ಟೆಡ್ ಟು ನೆಗೆಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ ಆ್ಯಂಡ್ ಎನ್ ಸೈಡ್ ಈಸ್ ಕನೆಕ್ಟೆಡ್ ಟು ದಿ ಪಾಸಿಟಿವ್ ಸೈಡ್ ಆಫ್ ದಿ ಬ್ಯಾಟ್ರಿ, ದೆನ್ ದಿಸ್ ಬಯಾಸಿಂಗ್ ಈಸ್ ಕಾಲ್ಡ್ as, ಅದನ್ನು ನಾವು ರಿವರ್ಸ್ ಬಯಾಸಿಂಗ್ ಅಂತ ನಾವು ಅದನ್ನು ಕರಿತೀವಿ. ಓಕೆ, ಇನ್ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದಿಸ್ ಫಾರ್ವರ್ಡ್ ಬಯಾಸ್ ಆ್ಯಂಡ್ ರಿವರ್ಸ್ ಬಯಾಸ್ ಇನ್ ಡೀಟೇಲ್. ಆಯಿತಾ, ಡೀಟೇಲ್ ಆಗಿ ಅದನ್ನು ನಾವು ಕಲಿಯೋಣ. ಓಕೆ, ಥ್ಯಾಂಕ್ ಯು.